ಅಂತಹ ಚಿಂತೆ ಎನ್ನುವುದು ತಳ್ಳುರಿಯಲ್ಲಿ ಸುಟ್ಟು ಸುಡುಗರಿಯಾಗುತ್ತಾ ಇದೆ ಈ ದಿತಿದೇವಿಯ ಜೀವನ. ಕಾರಣ ಏನು? ಪುತ್ರ ಶೋಕ ಎನ್ನುವುದು ನಿರಂತರವಾಗಿ ನನ್ನನ್ನು ಕಾಡುತ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕಿರುವಂತ ಉದ್ದೇಶದಿಂದ ಮಗಳಾದ ಮಾನ್ಯನ ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮ ದೇವರ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ನಾನು ಯೋಚನೆ ಮಾಡುವುದು ನಮ್ಮ ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಎನ್ನುವುದೇ ನನ್ನ ಕೊರಗು. ಮೊದಲಾಗಿ ಹೊಂದಿಸಿಕೊಂಡಿದ್ದಾರೆ. ನಿಮ್ಮ ಮಗಳು ಅಂತ ಮಾಲೆಯನ್ನು ಮದುವೆಯಾಗಿ ಕೆಲವು ವರ್ಷಗಳು ಕಳೆದೋಯಿತು. ನಮ್ಮೆಬ್ಬರ ದಾಂಪತ್ಯ ಜೀವನದಲ್ಲಿ ಮಗೊಬ್ಬ ಹುಟ್ಟಿದ್ದಾನೆ. ಮಹೇಶ ಅಂತ ಹೆಸರಿಸಿದಿರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಅದೇ ಮೇಲೆ ಕೈ ಇರಿಸಿಕೊಂಡು ಧಾರಾಗರ ಬಗ್ಗೆ ಕಣ್ಣೀರು ಸುರಿಸ್ತಾ ಇದ್ರಿ. ಕಣ್ಣೀರು ಸುರಿಸಬೇಕಾದ್ರೆ ಯಾವುದೊಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ನೀನೇನು ಓಡೋಡಿಕೊಂಡು ಬಂದು ಅತ್ತಿ ಎನ್ನುವುದ ಗೌರವದಿಂದ ಏನಾಯ್ತಮ್ಮ ಎನ್ನುವಾಗಿ ಕೇಳುತ್ತಾ ಇದ್ದೀಯ. ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಾಯ್ತಮ್ಮ? ನಿನ್ನಂತೆ ಮನುಷ್ಯ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನೇ ಅಂತ ನಾನು ಏನಾಯ್ತು? ಆದ್ರೆ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಗಿ ಹುಟ್ಟಿದಂತ ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳಿಸಿಕೊಟ್ಟು ಮಗನೇ. ಏನಾಯ್ತಮ್ಮ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಮೋಸವಂತನೆಯಿಂದ ನಾಶ ಮಾಡಿದ್ದಾನೆ. ನಿಜ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮ
ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಗಳನ್ನು ಬಡಿದೋಡಿಸ್ತೇನೆ, ಸುರಗದ್ದಿಗೆಯನ್ನು ಏರ್ತೇನೆ. ಸಂದರ್ಭವನ್ನು ನೀವು ನೋಡಬೇಕು, ನೀವು ಸಂತೋಷ ಮಾಡಬೇಕು. ನಮಗೆ ಅನ್ಯಾಯ ಮಾಡಲು ಒಬ್ಬರನ್ನು ಬಿಡಬೇಡ. ಸುರಬೀಟ ಬರಿದಾಗಿದೆ. ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಲೆಕ್ಕೆಣ್ಣೆ ಬೀಸುತ್ತಾ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಬಂದವ ಯಾರು? ನೇರವಾಗಿ